ಎಸ್ ಇದೀಗ ಮಹೇಶ್ನ ಮತ್ತೊಂದು ಮೋಡಿ ಆಟಗಾರರ ಜೋಡಿ ಜೊತೆಯಾಟ ಅದ್ಭುತವಾಗಿತ್ತು. ಕೈ ಮೀರಿದ ಬೋನಸ್ ಅನ್ನು ಗಳಿಸಿದನಾದ್ರೂ ಕೂಡ ಮಹೇಶ್ನ ಮೋಡಿಗೆ ಬಂದಿಯಾಗಿದ್ದಾನೆ. ತಂಡದ ಅನುಭವಿ ಆಲ್ರೌಂಡರ್ ಆಗಿ ಮಹೇಶ್ ತಂಡಕ್ಕೆ ಮುನ್ಪಡೆ ಆಟಗಾರ ಅನುಭವಿ ಆಟಗಾರರು. ಎರಡು ಬಲಿಷ್ಠ ತಂಡಗಳ ಭವಿಷ್ಯ ಇದೀಗ ನಿರ್ಧರಿಸಿದೆ. 10 ನಿಮಿಷಗಳ ಪ್ರಥಮಾರ್ಧ, 10 ನಿಮಿಷಗಳ ದ್ವಿತೀಯಾರ್ಧ. ಎರಡು ತಂಡಗಳಿಗೂ ಕೂಡ ಉತ್ತಮ ಉತ್ಸವಮುಖ ಆಟಗಾರರು, ಪ್ರತಿಭಾನ್ವಿತ ಆಟಗಾರನ ನಾವು ಕಾಣ್ತಾ ಇದ್ದೇವೆ. ಒಂದೆಡೆ ಬಜರಂಗಿಗೆ ಇದು ಅತ್ಯಂತ ನಿರ್ಣಾಯಕ ಪಂದ್ಯ. ಇವರು ನೆಲದಲ್ಲಿ ಗೆಲುವನ್ನು ಸಾಧಿಸಬೇಕು. ಒಳನುಗ್ಗಿ ಅಂಕ ಗಳಿಸುವ ಪ್ರಯತ್ನ, ಎಚ್ಚರಿಕೆಯ ಡಿಫೆನ್ಸ್ ಅನ್ನ ಕಾಯ್ದುಕೊಳ್ತಾ ಇದೆ ಬಜರಂಗಿ ಬಾಯ್ಸ್. ವಿಶೇಷ ಗೋಪಾಲ ಜೂರ ನೀಡಲಾಗ್ತಾ ಇದೆ. ಮಾಡು ಇಲ್ಲ ಮಡಿ, ಅಂಕ ತರದಿರಲಿ, ಅಂಕಣಿದ ಹೊರನಡಿ ಅಂತಾರೆ ತೀರ್ಪುಗಾರ. ಹಾಗಾಗಿ ಶೇಷನ ಹೆಗಲಿಗೆ ಸವಾಲಿನ ದಾಳಿ. ಮಾಡು ಇಲ್ಲ ಮಡಿ. ಗೋಪಾಲ ಅಲಿಯಾ ಶೇಷ ಅಂಕ ಗಳಿಸಲೇಬೇಕಾದ ಅನಿವಾರ್ಯತೆಯಲ್ಲಿ ಅಂಕ ತರಲೇಬೇಕಾಗಿದೆ. ಇದೀಗ ಆತನ ಅದ್ಭುತವಾಗಿ ಬಂದಿದ್ದಾನೆ. ಅದ್ಭುತ ಅತ್ಯದ್ಭುತ. ಕಬಡ್ಡಿಯಲ್ಲಿ ಹೇಳಬಹುದಾದ ಅದ್ಭುತವಾದ ಹಿಡಿದಾಗಿದ್ದು ಸೋಲೋ ಟ್ಯಾಕಲ್, ಏಕಾಂಗಿ ಹಿಡಿದ ಬ್ಯೂಟಿಫುಲ್ ಕ್ಯಾಚ್. ಎರಡು ತಂಡಗಳು ಅದ್ಭುತ ಹಣಾಹಣಿಯಲ್ಲಿ ತೊಡಗಿದೆ ಅಂತ ಹೇಳಿ ಇಷ್ಟಪಡ್ತೇನೆ. ಎರಡು ತಂಡಗಳು, ಉಭಯ ತಂಡಗಳು ತಲಾ 2 ಅಂಕಗಳನ್ನು ಗಳಿಸಿ ಸಮಬಲದಲ್ಲಿ ಸಾಕ್ತಾ ಇದೆ. ಸಮಬಲದ ಸಾಮರ್ಥ್ಯದ ಆರಂಭಿಕ ಪ್ರದರ್ಶನವನ್ನು ಎರಡೂ ತಂಡದ ಆಟಗಾರರು ದಿಟ್ಟತನದ ಆಟದ ಪ್ರಶ್ನೆ. ಇದೊಂದೇ ಮತ್ತೊಂದು ಸ್ಪರ್ಶಾಂಕದ ಕಷ್ಟ ಮಾಹಿತಿಯಲ್ಲಿ 3-2ರಲ್ಲಿ ಪಂದ್ಯ ಸಾಕ್ತಾ ಇದೆ. ಭಗತ್ ಬಾಯ್ಸ್ ತಂಡದ ಆಟಗಾರ ಅಥವಾ ನಾಯಕ ದಯವಿಟ್ಟು ಸ್ಟೇಜ್ ಮುಂದೆ ನಿಂತಿದ್ದೀರಾ, ತೊಂದರೆ ಆಗುತ್ತೆ. ಅಲ್ಲಿ ಟವರ್ ಬರೋದಿಲ್ಲ, ಸಿಗ್ನಲ್ ಸಿಗೋದಿಲ್ಲ, ಮತ್ತೆ ಗಣ್ಯರಿಗೆ ಅಗೌರವ ಆಗಿದೆ. ಸ್ವಲ್ಪ ಅಲ್ಲಿ ಸ್ಟೇಜ್ ಮುಂದೆ ನಿಂತಿರೋ ಸ್ವಲ್ಪ ಈ ಕಡೆ ಬನ್ನಿ ಪ್ಲೀಸ್. ಗ್ಯಾಲರಿ ಜಾಗ ಇದೆ, ಸಾಕಷ್ಟು ಕುತ್ಕೊಳ್ಳಿ ಬನ್ನಿ ಪ್ಲೀಸ್. ಅದ್ಯಾರು ನಿಲ್ಬಾರ್ದು ಪ್ಲೀಸ್. ಅಲ್ಲಿ ವಿದ್ಯುತ್ ಸಂಪರ್ಕ ಇದೆ, ಯಾರಿಗಾರು ವಿದ್ಯುತ್ ಸ್ಪರ್ಶ ಆಗ್ಬೋದು ದಯವಿಟ್ಟು. ಭಗತ್ ಬಾಯ್ ಸ್ವಸ್ತಿ, ಜೈ ಹಿಂದ್. 3 ತಂಡದ ನಾಯಕರು ಕೂಡಲೇ ಸ್ಟೇಜ್ ಬಳಿ ಬರಬೇಕು. ಎರಡು ತಂಡಗಳಿಗೆ ಭವಿಷ್ಯ ನಿರ್ಧರಿಸುವ ರಣರೋಚಕ ಪಂದ್ಯ ಆಗಿತ್ತು. ಹಾಗಾಗಿ ಎಚ್ಚರಿಕೆಯ, ಜಾಣ್ಮೆಯ, ತಾಳ್ಮೆಯ ಆಟಕ್ಕೆ ಮೊರೆಹೋಗಿದೆ. ಕೇವಲ 1 ಅಂಕದ ಆರಂಭಿಕ ಅಲ್ಪ ಮುನ್ನಡೆಯಲ್ಲಿ ಮಲ್ಲೇಶ್ವರಂ ಸ್ಪೋರ್ಟ್ಸ್ ಒಂದು ಸೂಪರ್ ರೀಚ್, ಸೂಪರ್ ಟೋಟಲ್ ಪಾಯಿಂಟ್ ನನಗೆ ಒಂದು ಅದ್ಭುತ ಕಲಾತ್ಮಕ ಅಂಕವನ್ನು ಗಳಿಸಿಕೊಂಡಿದ್ದಾನೆ ರೈಡರ್ ಆಗಿ. ಆಕಾಶ್ ಕಲಾತ್ಮಕ ಆಟದ ಪ್ರದರ್ಶನ, ಸೂಪರ್ ಟೋಟಲ್ ಪಾಯಿಂಟ್. ಮತ್ತೆ ಸಮಬಲದಲ್ಲಿ ಪಂದ್ಯ, 3-3ರಲ್ಲಿ ಪಂದ್ಯ ಸಾಕ್ತಾ ಇದೆ. ಕೋರಿಹಳ್ಳಿ ವರ್ಸಸ್ 7 soldiers. Team captains, please be get ready for the next match. ತಡ ಮಾಡಬಾರ್ದು, ಕೂಡಲೇ ಸಿದ್ಧವಾಗಬೇಕು. The captain of 7 soldiers and also captain of Korehalli. Please be get ready for the next regional match. ತದನಂತರದ ಪಂದ್ಯವಾಗಿ ಗೋಂಡಂಗೆರೆ ವರ್ಸಸ್ ಅಭಿಜ್ಞಾ ಸ್ಪೋರ್ಟ್ಸ್ ಕ್ಲಬ್ ಮುತ್ತೂರು. ಈ ಎರಡೂ ತಂಡದ ಆಟಗಾರರು ಸಿದ್ಧವಾಗಿರಬೇಕು. ಭಗತ್ ಬಾಯ್ಸ್ ವರ್ಸಸ್ ಮುತ್ತೂರು ಬಾಯ್ಸ್, ಈ ತಂಡದ ಆಟಗಾರರು ಗಿವನ್
ಸವಾಲಿನ ಸವಾಲನ್ನ ಸ್ವೀಕರಿಸಿ ಒಳನುಗ್ಗಿ ಬೋನಸ್ ಕಲೆ ಹಾಕೋ ಕಲಾತ್ಮಕ ಆಟದ ಪ್ರದರ್ಶನ ದಾಳಿಗಾರರಿಂದ ಮೂಡಿ ಬರ್ತಾ ಇದೆ. ಫಲಿತಾಂಶ ಮಾತ್ರ ಬಾಕಿ ಇದೆ. ಎಸ್ ಬೋನಸ್ ಗಿವನ್ ಟು ದ ರೈಡರ್. ಪ್ರತಿಭೆಗೆ ಸಂದ ಫಲ ಅಂತಾನೆ ಹೇಳ್ಬೋದು. ಮತ್ತೆ ಮನೋಜ್ಞ ಒಂದು ಅಂಕದ ಮುನ್ನಡೆ ಆ ಡೈರಿನಲ್ಲಿ ಒಂದು ಮನೋಜ್ಞ ಬೋನಸ್ ಅಂಕವನ್ನು ಗಳಿಸಿಕೊಂಡಿದೆ. ಮಲೇಶ್ ಸ್ಪೋರ್ಟ್ಸ್ ಡಾಕ್ಟರ್ ಆಟ 4-3. ಸ್ಕೋರ್ ಯಾಕೆ ಸ್ಕೋರ್ 4-3 ಸರಿ ಇದೆ. ಓಕೆ ಇದೀಗ ಅರ್ಜುನ ಹಿಡಿದ ವಿಫಲವಾಗ್ತಾ ಇದೆ. ಸೊಂಟವನ್ನು ಹಿಂಬದಿಯಿಂದ ಬಳಸುವ ಪ್ರಯತ್ನ ವೈಫಲ್ಯದಿಂದ ಕುಣಿದು ಮತ್ತೆ ಅಂಕಗಳ ಮುನ್ನಡೆ 5-3. ಮಾಡುವಿಲ್ಲವೇ ಮಡಿದಾಳಿ. ಎದುರಾಳಿಗೆ ಸಂದಿಗ್ಧತೆ ಒದಗಿ ಬಂದಿದೆ. ಯಾಕೆಂದ್ರೆ ಇದು ಬಲಿಷ್ಠ ಕೋಟೆಯನ್ನು ಎದುರಿಸುವಂತ ಪ್ರಯತ್ನ ಇದೀಗ ಸೋಲೋ ಟ್ಯಾಕಲ್ ವಿಫಲವಾಗ್ತಾರೆ. ಕಳೆದ ಬಾರಿ ಯಶಸ್ಸನ್ನು ಕಂಡುಕೊಂಡಿದ್ದಾರೆ ಹಿಡಿದಿಗಾರ. ಇದೀಗ ಹಿಡಿತದಲ್ಲಿ ವೈಫಲ್ಯತೆಯನ್ನು ಕಂಡುಕೊಂಡಿದ್ದಾರೆ. 5-4 ಪಂದ್ಯ ಸಾಕ್ತಾ ಇದೆ. ಅತ್ಯದ್ಭುತ ಅಮೋಘ ಆಟದ ಪ್ರದರ್ಶನ ಎರಡೂ ತಂಡದ ಆಟಗಾರರಿಂದ ಮೂಡಿ ಬರ್ತಾ ಇದೆ. ಇಲ್ಲಿ ನೆರೆದ ಎಲ್ಲ ಜನತೆಗೆ, ಈ ಗ್ರಾಮದ ಈ ಬಡಾವಣೆಯ ಎಲ್ಲ ಜನತೆ ಸುಸಂದರ್ಭದಲ್ಲಿ ಪಾಲ್ಗೊಳ್ಳಬೇಕು. ಸಿಹಿಯನ್ನು ಹಂಚಿಕೊಂಡು ಎಂದು ನಾವು ನೆಮ್ಮದಿಯ ಬದುಕನ್ನು ಕಂಡುಕೊಳ್ಳಿಕ್ಕಾಗಿ ಲಕ್ಷಾಂತರ ಜನ ಜೀವವನ್ನ ಪಣ ತೊಟ್ಟಿದ್ದಾರೆ. ಆ ತ್ಯಾಗ ಬಲಿದಾನಗಳ ಪ್ರತೀಕದ ದಿನವಾದ ನಮ್ಮ ಈ ಸ್ವಾತಂತ್ರ್ಯೋತ್ಸವ 78ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು. ಈ ಸುಸಂದರ್ಭವನ್ನ ನಾವೆಲ್ಲರೂ ಸಿಹಿಯನ್ನ ಹಂಚಿಕೊಳ್ತಾ ಸ್ವಾತಂತ್ರ್ಯ ಸಂಭ್ರಮಿಸೋಣ. ಜೈ ಹಿಂದ್. ಸ್ವಸ್ತಿಕ್ ಬಿ ತಂಡದ ನಾಯಕ ಕೂಡಲೇ ವೇದಿಕೆ ಮಾಡಿ ಬರಬೇಕು. ಒಳ ಮ್ಯಾಚ್ ಕ್ಷಣಕ್ಕೂ ಕೂಡ ಅದರ ದಿಕ್ಕನ್ನು ಬದಲಿಸಿದೆ. ನೋಡುಗರೆಲ್ಲರೂ ನಿಬ್ಬೆರಗಾಯಿಸೋದು ಪಂದ್ಯ. ಇದೀಗ ಮಹೇಶ್ ನಮೋಡಿ 2 ಪಾಯಿಂಟ್ಸ್, 2 ಟ್ಯಾಕಲ್ ಪಾಯಿಂಟ್. ಇದೀಗ ರೈಡಿಂಗ್ ಅಲ್ಲಿ 2 ಪಾಯಿಂಟ್. ತಂಡಕ್ಕೆ ವರದಾನವಾಗಿದ್ದಾನೆ ಮಹೇಶ. ಸಕ್ಸಸ್ಫುಲ್ ಆಲ್ರೌಂಡರ್ ಆಟದ ಪ್ರದರ್ಶನವನ್ನು ನೀಡ್ತಾ 6-5 ಬಜರಂಗಿ ತಂಡದ ಪರವಾಗಿ 6-5 ಒಂದಂಕದ ಅಭೂತಪೂರ್ವ ಮುನ್ನಡೆಯನ್ನು ಗಳಿಸಿಕೊಂಡಿದೆ. 6-5 in favor of ಬಜರಂಗಿ ದೊಡ್ಡಬಳ್ಳಾಪುರ. ಅತ್ಯದ್ಭುತ ರೀಚ್. ಗಾಳಿಯಲ್ಲಿ ಹಾರಿ ಮುಟ್ಟಿದ್ದಾರೆ. ಎದುರಾಳಿಯ ತೊಡೆಯನ್ನು ಮುಟ್ಟಿ ತೊಡೆ ತಟ್ಟಿ ಒಂದು ಅಂಕವನ್ನು ಖಚಿತಪಡಿಸಿಕೊಂಡ್ರೆ ಮತ್ತೆ ಸಮಬಲ ಹೋರಾಟದ ಪಂದ್ಯ. ಇವತ್ತು ಪಂದ್ಯಾವಳಿಯ ಆತಿಥ್ಯವನ್ನು ವಹಿಸಿಕೊಂಡ PSL ಕಳೆದ ಬಾರಿ ಕೂಡ ಅದ್ಭುತವನ್ನ ಇಲ್ಲಿ ಅತ್ಯದ್ಭುತ ಕ್ರೀಡಾಕೂಟ ನೆರವೇರಿಸಿ ಯಶಸ್ಸನ್ನು ಗಳಿಸಿಕೊಂಡಿದ್ದು. ಇಂದು ಕೂಡ ಇಂಥ ಒಂದು ಯಶಸ್ವಿ ಕ್ರೀಡಾಕೂಟ ಜರುಗಬೇಕಾದ್ರೆ PSL ತಂಡದ ಆಟಗಾರರು ಹಿರಿಯ ಕಿರಿಯರು ಜಾತಿ ಭೇದವಿಲ್ಲದೆ ಅದ್ಭುತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಸಂಘಟಿತರಾಗಿ ಪರಿಶ್ರಮದ ಫಲವಾಗಿ ಈ ಪಂದ್ಯಾವಳಿ ಅದ್ಭುತ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ರಾಜ್ಯದ ಬಲಿಷ್ಠ ತಂಡಗಳು ನಾಳೆ ಈ ಕ್ರೀಡಾಂಗಣದಲ್ಲಿ ತಮ್ಮ ಆಟದ ವೈಖರಿಯನ್ನು ಪ್ರದರ್ಶಿಸಲಿದೆ. 7-6 7-6 in favor of ಬಜರಂಗಿ ಬಾಯ್ಸ್. ಮಹೇಶ್ ನಮೋಡಿ ರೈಡರ್ ಅಂಡ್ ಡಿಫೆಂಡರ್ both are entered into the lab line. ಹಾಗಾಗಿ each point to ಗೋಲ್ಚಿ. ಸ್ಕೋರ್ ಪ್ಲೀಸ್ ರಿವೈಸ್ ಮಾಡಿ. 8-7 ಮಲ್ಲೇಶ್ವರ ಸ್ಪೋರ್ಟ್ಸ್. 8-7 in favor of ಮತ್ತೆ ಬರೋಣ. ಹಿಡಿತ ಮಿಂಚಿನ ಹಿಡಿತ. ಈಚ್ 1 ಪಾಯಿಂಟ್ ಅರ್ಜುನ ರಫಿ ಅವರು ಬ್ರೋಕಬಲ್ ಮಾಡಿರೋರು. ನೀನು ಏನ್ ಮಾಡಿ ಹೋಗ್ಸಕ್ಕಾಗಲ್ಲ. ಸಂಪರ್ಕ ಕಟ್ಕೊಂಡಿದ್ದಾನೆ. ಇಲ್ಲ ಸರ್ ಸಂಪರ್ಕ ಇದೆ ಅಂತ ವಾದಿಸ್ತಾ ಇದ್ದಾನೆ. ವಾದ ವಿವಾದಗಳ ನಡುವೆ ಮತ್ತೆ ಪಂದ್ಯ ಪ್ರಾರಂಭವಾಗಿದೆ. 9-8ರಲ್ಲಿ ಒಂದಂಕದ ಅಲ್ಪ ಮುನ್ನಡೆ. ಸೋಲಿನ ಅಂಕಗಳ ಅಂತರ ಎಷ್ಟೇ ಇರಲಿ, ಗೆಲ್ಲದಷ್ಟೇ ಮುಖ್ಯ. ಇಲ್ಲಿ 9-8 ಒಂದಂಕದ ಮುನ್ನಡೆಯಲ್ಲಿ ಮಲ್ಲೇಶ್ವರಂ ಸ್ಪೋರ್ಟ್ಸ್ ಕ್ಲಬ್.
ಇದೀಗ ಎರಡು ಮೊಣಕಾಲುಗಳ ಅದ್ಭುತವಾಗಿ ಸೋಲೋ ಟ್ಯಾಕರ್ ಅದ್ಭುತವಾಗಿದ್ದು ದಾಳಿಗಾರನ ನಿರೀಕ್ಷೆಯನ್ನು ವಂಚಿಸಿದೆ. ಸೊ ಮತ್ತೊಂದು ಅಂಕದ ಅಮೂಲ್ಯ ಮುನ್ನಡೆಯಲ್ಲಿ ಮಲ್ಲೇಶ್ವರಂ ಸ್ಪೋರ್ಟ್ಸ್ ಕ್ಲಬ್ 10-8 2 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆ. ಇದೀಗ ನಿಜವಾಗ್ಲು ಒಳ ಗುಡ್ ಕಂಬ್ಯಾಕ್ ಕ್ಯಾಚ್ ಏಟಿಗೆ ಎದುರೇಟನ್ನು ನೀಡಿದೆ. 10-9 ಪ್ರಮುಖ ಆಟಗಾರ ಮಹೇಶ್ ಒಳಭಾಗದಲ್ಲಿ. ಉತ್ತಮವಾದ ಹಣಾಡಿ ಉತ್ತಮವಾದ ಜಟಾಪಟಿಯಲ್ಲಿ ಈ ಪಂದ್ಯ ಅದ್ಭುತವಾಗಿ ಸಾಕಾಗಿದೆ. ಕೇವಲ ಒಂದು ಅಂಕದ ಮುನ್ನಡೆಯನ್ನ ಮಲೇಶ್ವರ ತಂಡ ಕಾದಿರಿಸಿಕೊಂಡಿದೆ. ಯಾವ ಸಂದರ್ಭದಲ್ಲೂ ಕೂಡ ಸೆಕೆಂಡ್ಗೂ ಕೂಡ ತೀವ್ರ ಸ್ವರೂಪದ ತಿರುವನ್ನು ಪಡೆದುಕೊಳ್ಳುವಂತಹ ಒಂದು ಅದ್ಭುತ ಪಂದ್ಯವಾಗಿ ಹೊರಹೊಮ್ತಾ ಇದೆ. ಒಳ ಮ್ಯಾಚ್ ರಕ್ತದ ಒತ್ತಡವನ್ನು ಎತ್ತಿಸ ರಣ ರೋಚಕ ಪಂದ್ಯ ಈಗ ರೋಚಕ ಘಟ್ಟ ಬರ್ತಾ ಇದೆ. BSL ತಂಡದ ಎಲ್ಲ ಪ್ರೋತ್ಸಾಹಕರಿಗೆ ಮತ್ತೊಮ್ಮೆ BSL ಕಬಡ್ಡಿ ತಂಡದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. Yes, once again good comeback by ಬಚರಂಗಿ. ಮತ್ತೊಂದು ಭರ್ಜರಿ ಭೇಟಿಯನ್ನು ಆಡಿದ್ದಾರೆ. ಪ್ರಮುಖ ದಾಳಿಗಾರರನ್ನು ಯಶಸ್ವಿಯಾಗಿ ಬಂಧಿಸಿದ ಸಂತಸದ ಕ್ಷಣದಲ್ಲಿ ಮತ್ತೆ ಪಂದ್ಯ ಡ್ರಾನಲ್ಲಿ 10-10 ಯಾರಿಗೆ ಕಾದಿದೆ ಸೋಲಿನ ಆಪತ್ತು ಕಾದ್ ನೋಡೋಣ. ಅದ್ಭುತ ಪಂದ್ಯ. ಯುವ ಖಿಲಾಡಿ ಕಲಾತ್ಮಕ ಆಟಗಾರ, ಗುಡ್ ಕಂಟ್ರೋಲ್ ಆಫ್ ದಿ ಫುಟ್ ಮೂವ್ಮೆಂಟ್ಸ್. ಕಬಡ್ಡಿಗೆ ಸೂಕ್ತ ಒಂದು ಪಾದಚಲನವನ್ನು ಮೈಗೂಡಿಸಿಕೊಂಡಿದ್ದಾನೆ. ಗುಡ್ ಫುಟ್ ಮೂವ್ಮೆಂಟ್ ಬೈ ದ ರೈಡರ್. ಉತ್ತಮ ಪಾದಚಲನ. ಕಬಡ್ಡಿ ಕ್ರೀಡೆಯಲ್ಲಿ ಎಲ್ಲ ಕ್ರೀಡೆಗಳು ಮೈಗೂಡಿರ್ತದೆ. ಯಾಕಂದ್ರೆ ಫುಟ್ ಮೂವ್ಮೆಂಟ್ ಇರುತ್ತೆ, ಫುಟ್ಬಾಲ್ ಆಡ್ಬೋದು, ರನ್ನಿಂಗ್ ಮೂವ್ಮೆಂಟ್ ಇರುತ್ತೆ, ಅಥ್ಲೀಟ್ ನೋಡ್ಬೋದು. ಕುಸ್ತಿ ಕ್ರೀಡಾಪಟು ಬೇಕಾಗುತ್ತ ತೋಳುಬಲ ಇರುತ್ತೆ, ಆ ಜಿದ್ದು ಇರುತ್ತೆ. ಆ ಕುಸ್ತಿ ಆಟನೂ ಕಬಡ್ಡಿಯಲ್ಲಿ ಮೈಗೂಡಿರುತ್ತೆ. ಸೊ ಕಬಡ್ಡಿ ಆಡುವಂಥವ್ರು ಅದ್ಭುತವಾದಂಥ ಪ್ರಯತ್ನ. ಇದೀಗ ಏಕಾಗಿ ಹೋರಾಟಕ್ಕೆ ಸಾಧ್ಯ ಸಹಾಯಕರ ವಾಟ ಕ್ಯಾಚ್. ನಿಜವಾಗ್ಲೂ ಮ್ಯಾಚ್ ಗೆದ್ರೆ ಈ ಒಂದು ಕ್ಯಾಚ್ ಇಲ್ಲದೆ ಮ್ಯಾಚ್ ಗೆಲ್ಬೋದು. ಒಂದು ಅತ್ಯುತ್ತಮ ಪ್ರಯತ್ನ ಸ್ಟೇಷನ್ ಸಹಾಯಗಾರ ಸಾಥ್ ಕೊಡದೆ ಹೋಗಿದ್ರೆ ಅದು ಸೂಪರ್ ರೈಡ್ ಆಗ್ತಿತ್ತು. ಒಂದು ಸಂದಿಗ್ಧ ದಾಳಿಯ ಹೊಣೆ ಸವಾಲಿನ ದಾಳಿ. ಸೂಪರ್ ರೈಡ್ ಆಗುತ್ತೋ ಸೂಪರ್ ಕ್ಯಾಚ್ ಆಗುತ್ತೋ ಕಾದ್ ನೋಡೋಣ. ಯುವ ಖಿಲಾಡಿ ಇದು ಸವಾಲಿನ ದಾಳಿ. ಆದರೆ ಅತ್ಯಂತ ಯಶಸ್ವಿಯಾಗಿ ಮಲ್ಲೇಶ್ವರಂನ ಭದ್ರಕೋಟೆಗೆ ಬಂದಿದ್ದಾರೆ. ಎರಡೂ ತಂಡಗಳ ಬಲಾಬಲ. ಸ್ಕೋರ್ ಪ್ಲೀಸ್. 11-11. ನಾ ಹೇಳಿದಾಗೆ ಕೊನೆ ಸೆಕೆಂಡ್ ವರೆಗೂ ಪಂದ್ಯ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ಅದ್ಭುತ ಪಂದ್ಯ ಇದು. ಒಮ್ಮೆ ಎಲ್ಲರೂ ಕಬಡ್ಡಿ ಇಷ್ಟವಾಗಿದ್ರೆ ಜ್ವರ ಚಪ್ಪಾಳೆ ಬರಲಿ, ಚೀತ್ಕಾರ ಬರಲಿ, ಸಪೋರ್ಟ್ ಬರಲಿ ಆಟಗಾರಿಗೆ. ಇದೀಗ ಮತ್ತೆ ನಿಶ್ಚಯವಾಗಿದ್ದಾನೆ. ಎದುರಾಳಿ ಎಲ್ಲ ಅದ್ಭುತವಾಗಿ ಬಳಸಿದ್ದಾನೆ. ಬ್ಯೂಟಿಫುಲ್ ಸೋಲೋ ಟ್ಯಾಕರ್. ಅದ್ಭುತ ಆಟಗಾರನಾಗಿ ಇದೀಗ ಒಬ್ಬ ರೈಡರ್, ಒಬ್ಬ ಡಿಫೆಂಡರ್ ಆಗಿ ಸಕ್ಸಸ್ಫುಲ್ ಡಿಫೆಂಡರ್ ಆಗಿದ್ದಾರೆ. 12-11 ಒಂದು ಅಂಕದ ಮುನ್ನಡೆಯಲ್ಲಿ ಬಜರಂಗಿ ದೊಡ್ಡಬಳ್ಳಾಪುರ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದು ಮನವಿ ಇಷ್ಟೇ. ಆಟಗಾರನ ನಿಮ್ಮ ಚಪ್ಪಾಳೆ ಚೀತ್ಕಾರ ಚಿಲ್ಲೆಯೊಂದಿಗೆ ಉದುರಿಸಿದ್ರೆ ಆಟ ಕಟ್ಟಿ ಅಂತ ನಾನು ಕೇಳ್ಕೊಳ್ತೀನಿ. ಮಹೇಶ್ ಕನ್ನಡ ಬೆನ್ನೆಲುಬು, ಆಲ್ರೌಂಡ್ ಆಟಗಾರರು, ಹಿರಿಯ ಅನುಭವಿ ಖಿಲಾಡಿ. GKPL ನಲ್ಲಿ ಉತ್ತಮ ಆಲ್ರೌಂಡರ್ ಪ್ರಶಸ್ತಿಯನ್ನು ಪಡ್ಕೊಂಡ ಮಹೇಶ್ ಬಜರಂಗಿ ಬಾಯ್ಸ್ ತಂಡದ ಪ್ರಮುಖ ಬೆನ್ನೆಲುಬು ಆಟಗಾರನಾಗಿ 12-11 ಒಂದು ಅಂಕದ ಕೇವಲ ಒಂದು ಅಂಕದ ಮುನ್ನಡೆ.
ತಂಡದ ನಾಯಕರೇ ಕೊನೆ 4 ನಿಮಿಷ ಮಾತ್ರ, 5 ನಿಮಿಷ. Last and final call, Kodiari versus 7 soldiers. Last and final call. 5 ನಿಮಿಷಗಳ ನಿರ್ಣಾಯಕ ಅವಧಿ ಆಟ ಮಾತ್ರ ಬಾಕಿ ಇದೆ. ನಿರ್ಣಯ ಹೊರಬಿದ್ದಿದೆ. 7 soldiers versus ಕೋಡಿಹಳ್ಳಿ ರೈಡರ್ಸ್. ಎರಡೂ ತರನಾಟಗಾರಿಗೂ ವಿಶೇಷವಾದ ಸೂಚನೆ. ಈ ಕೂಡಲೇ ಮುಂದಿನ ಪಂದ್ಯಕ್ಕೆ ಸನ್ನದ್ಧರಾಗಿರಬೇಕು. ತಡ ಮಾಡಬಾರ್ದು. ತಡವಾಗಿ ಬಂದ ತಂಡವನ್ನ ನಿರ್ದಾಕ್ಷಿಣ್ಯವಾಗಿ ಈ ಪಂದ್ಯಾವಳಿಗೆ ಹೊರಹಾಕಲಾಗುತ್ತೆ. ಇದು ಕಬಡ್ಡಿಯ ಕ್ರೀಡಾಕೂಟದ ನಿಯಮ. ಯಾರು ಕೂಡ ನಿಯಮವನ್ನು ಉಲ್ಲಂಘಿಸಬಾರದು. ಎಲ್ಲ ಆಟಗಾರರು ವಿಶೇಷವಾದ ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ. 12-11 2 ಅಂಕಗಳ ಕೇವಲ 2 ಅಂಕಗಳ ವಿರೋಚಿತ ಮುನ್ನಡೆ ಈ ಪಂದ್ಯದ ದಿಕ್ಕನ್ನು ಬದಲಿಸುವ ಒಂದು ವಿಶೇಷವಾದ ಮಾಡು ಇಲ್ಲ ಮಣಿದಾಳಿ ಒಂದು ಅವಕಾಶ ಒದಗಿ ಬಂದಿದೆ ಮಲೇಶ್ವರ ತಂಡಕ್ಕೆ. ಯಾಕಂದ್ರೆ 4 ಜನ ಡಿಫೆಂಡರ್ಗಳಿದೆ, ಬೋನಸ್ ನೀಡಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದಾಳಿಗಾರ ಸಿಲುಕಿದ್ದಾನೆ. ಇದೀಗ ಮತ್ತೊಂದು ಅದ್ಭುತ ವೆಲ್ ಫಾಲ್ ಆಫ್ ಕ್ಯಾಚ್ ಬೈ ಮಲೇಶ್ವರಂ. ಗುಡ್ ಪ್ಲಾನ್ ಗೇಮ್ ಬೈ ಮಲೇಶ್ವರಂ ಸ್ಪೋರ್ಟ್ಸ್. ಅತ್ಯದ್ಭುತವಾದ ಪ್ರದರ್ಶನವನ್ನು ನೀಡ್ತಾ ಇದೆ. ಮತ್ತೆ ಸಮಬಲದಲ್ಲಿ ಹಳೆಯರನ್ನ ನೀಡಲಾಗಿದೆ. ಈಗ ಮಲೇಶ್ವರಂಗೆ ಸವಾಲಿನ ದಾಳಿ. ಕಾದೋಡಬೇಕಾಗಿದೆ. ತೀರ್ಪುಗಾರ ತೀರ್ಮಾನ ನಿರ್ಣಾಯಕವಾಗಿರುತ್ತೆ. ನಿರ್ಣಯ ನೀಡೋರು ಅವರು. ಎಸ್ ರೈಡರ್ ಈ ಸೇಫ್ ಟೋ ಟಚ್ ಪಾಯಿಂಟ್ ಪುರಸ್ಕರಿಸಲಾಗ್ತಾ ಇದೆ. ಒಪ್ಕೊಂಡಿದ್ದಾನೆ ಕೂಡ. ಒಂದು ಅತ್ಯುತ್ತಮ ನಿರ್ಣಯವನ್ನು ಮುರೇಗೌಡರು ನೀಡಿದ್ದಾರೆ. ರಾಷ್ಟ್ರೀಯ ತೀರ್ಪುಗಾರರು ಇಂಡಿಯನ್ ಆರ್ಮಿನಲ್ಲಿ ಸೇವೆ ಸಲ್ಲಿಸುವುದು. ಕೊನೆಯ 3 ನಿಮಿಷಗಳು ಮಾತ್ರ. ಕ್ಯಾಪ್ಟನ್ ಪ್ಲೀಸ್ ಡೋಂಟ್ ಲಾಸ್ಟ್ 3 minutes more. 3 ನಿಮಿಷಗಳ ಅವಧಿ ಆಟ ಮಾತ್ರ ಬಾಕಿ. 2 ತಂಡಗಳ ಬಲ 13-12. ಮತ್ತೆ ಮಹೇಶ್ ಪ್ರಯತ್ನ ಮಾಡಿದ್ದಾನೆ. ಅದು ಯಾವುದೇ ಸ್ಪಷ್ಟ ನೋಡಿಲ್ಲ. 13-12 1 ಅಂಕದ ಮುನ್ನಡೆಯಲ್ಲಿ ಮಲ್ಲೇಶ್ವರಂ ಪಡೆ. ಅದೀಗ ಶೇಷ ನಿಯಂತ್ರಣ ತಪ್ಪಿದ್ದಾನೆ. ಲಾಸ್ಟ್ ಕಂಟ್ರೋಲ್ ಓವರ್ ದಿ ಬಾಡಿ. ಇಲ್ಲಿ ತಾಳ್ಮೆ ಅತಿ ಮುಖ್ಯವಾಗಿದೆ. ತಾಳ್ಮೆ ಕಳ್ಕೊಂಡ್ರೆ ಪಂದ್ಯ ಕೈ ಚೆಲ್ಲಿದೆ. ಸೊ ಶೇಷ ಇಲ್ಲಿ ಕಾದೋಡಬೇಕಾಗಿದೆ. ಯಾವುದೇ ಈಗ ಮತ್ತೆ ಮಿಂಚಿನ ಸಂಚಾರದ ದಾಳಿಯಲ್ಲಿ ಮಿಂಚಿನ ಅಂಕವನ್ನು ಗಳಿಸಿಕೊಳ್ತಾ ಹೆಸರುಗಳ ಪ್ರತಿಭೆ ಮಲೇಶ್ವರ ಪರವಾಗಿ 1 ಅಂಕದ ವಿರೋಚಿತ ಗಳಿಕೆಯೊಂದಿಗೆ. Last 2 minutes, captain, please note last 2 minutes more for the completion of this match. ಈ ಪಂದ್ಯ ಮುಗಿಯಲು 2 ನಿಮಿಷಗಳ ನಿರ್ಣಾಯಕ ಅವಧಿ. ಈಗ ನಾಯಕನಿಗೆ ನಿರ್ಣಾಯಕ ಸಮಯ, ನಿರ್ಣಾಯಕ ದಾಳಿ ಅಂತ ಹೇಳ್ಬೇಕು. ಯಾಕಂದ್ರೆ 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಒಂದು ಅರ್ಥದಲ್ಲಿ ಮಾಡು ಇಲ್ಲ ಮಡಿ ಸಂದರ್ಭ ಅಂತ ಹೇಳ್ಬೋದು ಮಹೇಶ್ ತಂಡದ ನಾಯಕನಿಗೆ. ಎಸ್ ಇದೀಗ ಒಂದು ಟೋಟಲ್ ಸ್ಪೈಡ್ ಗಳಿಸ್ಕೊಂಡಿದ್ದ ಮಹೇಶ್ ಸಂಜೀವಿ ಅಂತ ಅಂಕ ತಂಡಕ್ಕೆ ಉಪಯುಕ್ತವಾಗುತ್ತೆ ನಾವು ಕಾದೋಣ. 15-13 2 ಅಂಕಗಳ ಅಂತರ. ಇನ್ನೂ ಅವಕಾಶ ಇದೆ. KL ಅಭಿ ಬಾಕಿ ಇದೆ. ಕುಚ್ ಭಿ ಹೋ ಸಕ್ತಾ ಹೈ ಕಬಡ್ಡಿ ಖೇಲ್ ಮೇ. ಇನ್ನು ಸಂದರ್ಭ ಇದೆ. ಸೆಕೆಂಡ್ಗಳಲ್ಲಿ ಪಂದ್ಯ ದಿಕ್ಕು ಬದಲಾಯಿಸಬಹುದು. ಚೈಮಟ್ಟಿ ಮತ್ತು ಬದಲಾಗಿ 15-13 ಟೈಮ್ ಔಟ್ ಓವರ್ ಆಗಿದೆ. ತಂಡಕ್ಕೆ ನಾಯಕರಿಗೆ ನಿಶಾನೆ ನೀಡಿದ್ದಾರೆ. ಟೈಮ್ ಔಟ್ ಓವರ್ ಟು ಬದಲಾಗಿ. ಮತ್ತೆ ನಾಯಕನಿಗೆ ಸವಾಲಿನ ಸಂದರ್ಭ. ಲಾಸ್ಟ್ 1 minute 2 ಅಂಕಗಳು ಬೇಕಿದೆ. 1 ನಿಮಿಷ ಬಾಕಿ ಇದೆ. ಈ ಸೆಕೆಂಡಿನ ಆಟದಲ್ಲಿ ಸೆಕೆಂಡಿನಲ್ಲಿ ಇದೀಗ ಒಳಗಿದ್ದಾರೆ. ಬೋನಸ್ ಅಂಕ ಗಳಿಸಿಕೊಂಡಿದ್ದಾರೆ. ನಾಯಕನ ನಿರ್ಣಾಯಕ ಹೊಣೆಯಲ್ಲಿದ್ದ ಜವಾಬ್ದಾರಿ ಪ್ರದರ್ಶನ. 15-14 ನಾ ಹೇಳಿದೆ ಕೊನೆ ಸೆಕೆಂಡ್ ವರೆಗೂ ಪಂದ್ಯ ಸಾಗುತ್ತೆ. ಒಮ್ಮೆ ಜೋರ ಚಪ್ಪಾಳೆ ಬನ್ನಿ. ಕೇವಲ ಸೆಕೆಂಡ್ಗಳ ಆಟ ಇದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಗೊತ್ತಿಲ್ಲ. ಮಹೇಶ ಅಂಕಣದಲ್ಲಿದ್ದಾನೆ. ನಾಯಕನ ನಿರ್ಣಾಯಕ ದಾಳಿ. ರಕ್ತದ ಒತ್ತಡ ಹೆಚ್ಚಾಗ್ತಾ ಇದೆ.
ಲಾಸ್ಟ್ ಏನಂತ ಹೇಳ್ಬೋದು. ಯಾಕಂದ್ರೆ ನಿರ್ಣಾಯಕ ಸಂದರ್ಭ, ನಿರ್ಣಾಯಕ ದಾಳಿ, ನಾಯಕನ ಹೆಗಲಿಗೆ 15-14 ಮಾಡುವಿನ ಮಣಿ ಸಂದರ್ಭ ನಾಯಕನಿಗೆ ಒದಗಿಕೊಂಡಿದೆ. ಅಂತ್ಯ ಗಳಿಸಲೇಬೇಕಾದ ಅನಿವಾರ್ಯತೆಯಲ್ಲಿ ಉತ್ತಮ ಪ್ರಯತ್ನ ಇಲ್ಲಿ ಸಾಕ್ತಾ ಇದೆ ಮಹೇಶ್ನಿಂದ. ನಾಯಕನ ಜವಾಬ್ದಾರಿಯಿಂದ ನಡೆ ಗೆಲುವಿನ ಕಡೆಯ ಸೋಲಿನ ಕಡೆ ಕಾದು ನೋಡಬೇಕಾಗಿದೆ. ಈ ಪಂದ್ಯದ ಬಹುತೇಕ ನಿರ್ಣಾಯಕ ಸಂದರ್ಭದಲ್ಲಿ ಒಂದು ನಿರ್ಣಾಯಕ ಸಂದರ್ಭದಲ್ಲಿ ಸಮಾಧಾನ ಹೇಳಿದೆ. ಒಮ್ಮೆ ಜೋರ ಚಪ್ಪಾಳೆ ಬರಲಿ. ನಾನು ಹೇಳಿದೆ ಕೊನೆ ಸೆಕೆಂಡ್